ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡೋವಂಥ ಬಟರ್ ಪನ್ನೀರ್ ಮಸಾಲಾನ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿಯಾಗಿರೋ ರೆಸಿಪಿ ಇದು. ಹಾಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮನೇಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೊದಲನೇದಾಗಿ ನಾನೊಂದು 100 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪುಡಿ ಮತ್ತು ಕಲರಿಗೆ ಟರ್ಮರಿಕ್ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಗರಮ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು, ಏಕೆಂದರೆ ಕಲರಿಂಗ್ ಮತ್ತು ಟೇಸ್ಟು ಹಿಡೀಲಿ ಅಂತ ಅಷ್ಟೇ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಹುರ್ಕೋತಾ ಇದ್ದೀನಿ. ಇಷ್ಟು ಸಾಕು. ಈಗ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ, ಮತ್ತು ಸೋಂಪು ಕಾಳು ಅರ್ಧ ಸ್ಪೂನು. ಈಗ ಚೆನ್ನಾಗಿ ಹುರ್ಕೋಬೇಕು. ಈಗ ಒಂದಾದ್ಮೇಲೆ ಒಂದೊಂದು ಎಲ್ಲ ಹಾಕಿ ಐಟಮ್ಸ್ನೆಲ್ಲ ಹುರ್ಕೋತಾ ಬರಬೇಕು. ಹಾಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಏಕೆಂದರೆ ಇದಕ್ಕೆ ತೆಂಗಿನಕಾಯಿ ಹಾಕೋ ಆಗಿಲ್ಲ. ಸೊ ನಾವು ಈರುಳ್ಳಿ ಟೊಮೊಟೊ ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಗ್ರೇವಿ. ಹಾಗೆ ಇದಕ್ಕೆ ಕಲರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 5ರಿಂದ 6 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ಗೋಡಂಬಿನೇ ಮೇಯ್ನ್. ಇದಕ್ಕೆ ಗೋಡಂಬಿ ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕ್ರೀಮಿ ಥರ ಬರುತ್ತೆ. ಹಾಗೆ 2 ಟೊಮೊಟೊ, ಮೀಡಿಯಮ್ ಸೈಜ್ದು 2 ಟೊಮೊಟೊ ತೊಗೊಂಡಿದ್ದೀನಿ. ಬೇಕಾದರೆ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಟೊಮೊಟೊ ಹಾಕೋಬೋದು. ಇನ್ನೊಂದು ಈರುಳ್ಳಿ ಮತ್ತು ಇನ್ನೊಂದು ಟೊಮೊಟೊ ಎಕ್ಸ್ಟ್ರಾ ಹೆಚ್ಚಿಸ್ಕೋಬೋದು. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಉಪ್ಪು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಅದು ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ಟೊಮೊಟೊ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನು ಚಿಲ್ಲಿ ಪೌಡರು. ನಾವೆಷ್ಟು ಖಾರ ತಿಂತೀವಿ ಅದ್ರ ಮೇಲೆ ಡಿಪೆಂಡು ಚಿಲ್ಲಿ ಪೌಡರು. ಧನಿಯಾ ಪುಡಿನೂ ಅಷ್ಟೇ, ಸ್ವಲ್ಪ ಅರ್ಧ ಸ್ಪೂನೇ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲನೇ ಟೇಸ್ಟ್ ಕೊಡೋದದು. ಈಗೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಾಲು ಲೋಟ ನೀರು ಹಾಕಿದ್ರೆ ಅದು ಬೇಗ ಬೇಯುತ್ತೆ. ಉಪ್ಪು ಕೂಡ ಆವಾಗಲೇ ಹಾಕಿದ್ದೀವಿ. ಈಗ ಅದು ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗೆಲ್ಲ ಬೆಂದಿದೆ. ಕೊನೆಯಲ್ಲಿ ಸ್ವಲ್ಪ ಮೊಸರು, ಸ್ವಲ್ಪ ಅಂದರೆ ಒಂದು 3ರಿಂದ 4 ಸ್ಪೂನ್ನಷ್ಟು ಮೊಸರು ಹಾಕೋಬೇಕು. ಮೊಸರು ಕೂಡ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಎಲ್ಲ ಆಗಿದೆ. ಈಗ ಚೆನ್ನಾಗಿ ಅದು ಆರಿದ್ಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈಗ ನುಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ಈಗ ಸ್ಟವ್ ಹಚ್ಕೊಂಡು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕೋತಿದ್ದೀನಿ ನಾನು, 1-1.5 ಸ್ಪೂನಷ್ಟು. ಬೆಣ್ಣೆ ಎಲ್ಲ ಕರಗಿದ್ಮೇಲೆ ನೆಕ್ಸ್ಟ್ ಈಗ ನಾನು ಕಸೂರಿ ಮೇಥಿ ಹಾಕೊಳ್ಳೋರು ಹಾಕೋಬೋದು. ನನಗೆ ಅದು ಹಾಕಿದ್ರೆ ಇಷ್ಟ ಆಗಲ್ಲ. ಸೊ ನಾನು ಹಸಿ ಮೆಂತ್ಯ ಸೊಪ್ಪನ್ನೇ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಕಸೂರಿ ಮೇಥಿ ಥರನೇ ಟೇಸ್ಟ್ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಈಗ ನಾನು ಬಟಾಣಿ ಬೇಯಿಸಿಟ್ಕೊಂಡಿದ್ದೆ, ಹಸಿ ಬಟಾಣಿನ ಅದನ್ನು ಹಾಕೋತಾ ಇದ್ದೀನಿ. ಇದರೊಳಗಡೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ನೆಕ್ಸ್ಟ್ ಈಗ ರುಬ್ಕೊಂಡಿರೋ ಮಸಾಲ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಹಾಗೆ ಮಿಕ್ಸಿನಲ್ಲಿರೋದೆಲ್ಲ ನೀರು ಹಾಕಿ ಸ್ವಲ್ಪ ಎಲ್ಲ ಸೇರಿಸ್ಕೋಬೇಕು. ಹಾಗೆ ಲಾಸ್ಟಲ್ಲಿ ಈಗ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಈಗ ಪನ್ನೀರ್ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಗೆ ಇದಕ್ಕೆ ಕ್ರೀಮ್ ಕೂಡ ಹಾಕೋಬೋದು, ಆದರೆ ಈಗ ನಾವು ಮೊಸರು ಹಾಕಿದ್ದೀವಲ್ಲ ಅದೇ ಸಾಕು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕ್ರೀಮ್ ಏನು ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಬೇಕಾದರೆ ಇದ್ದರೆ ಹಾಕೋಬೋದು,
ಈಗ ಲಾಸ್ಟಲ್ಲಿ ಉಪ್ಪು ಸ್ವಲ್ಪ ಟೇಸ್ಟ್ ನೋಡಿ, ಎಕ್ಸ್ಟ್ರಾ ಬೇಕಿದ್ದರೆ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಒಂದು 10 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಇವಾಗ ಕುದ್ದಿದೆ, ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಏನು ಕೊಡ್ತಾರೆ ಅದೇ ಟೇಸ್ಟ್ ಬರುತ್ತೆ. ಇದು ಕೂಡ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.